ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಜವಳಿಕಾಯಿ ಡ್ರೈ ಪಲ್ಯ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತಿದ್ದು. ಈ ಜವಳಿಕಾಯಿನೂ ಇದು ಎಳೆವು ತುಂಬ ಚೆನ್ನಾಗಿದ್ದಾವೆ. ಇವು ನಾಟಿ ಹೈಬ್ರಿಡ್ ಅಲ್ಲ. ಅವನ್ನೆಲ್ಲ ತುಂಬೆಲ್ಲ ತಕ್ಕೊಂಡು ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಇವನ್ನ ಓಪನ್ನಲ್ಲೇ ಬೇಯಿಸ್ಕೊಳ್ಬೇಕು. ಈಗ ನೋಡಿರಿ, ಓಪನ್ನಲ್ಲೇ ಇಟ್ಕೊಂಡಿದ್ದೀನಿ. ಈಗ ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಓಪನಲ್ಲೇ ಬೇಯಿಸ್ಕೊಳ್ಳೋಣ. ಇದು ಅದು ಹೋಗ್ಬೇಕು, ಅದು ನೀರಿನಂಶ ಮೇಲಕ್ಕೆ. ಈ ಕುಕ್ಕರಲ್ಲಿ ಬೇಯಿಸಿದರೆ ಸ್ವಲ್ಪ ಒಗರು ಆಗ್ತವೆ. ಈಗ ಓಪನಲ್ಲಿ ಬೇಯಿಸ್ಬಿಟ್ರೆ ಆ ಒಗರೆಲ್ಲ ಹೋಗ್ಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕ್ತೀನಿ, ಒಂದು ಚಮಚ ಇದಕ್ಕೆ. ಈಗ ಮೆತ್ತಗೆ ಬೇಯಿಸ್ಕೊಳ್ಳೋಣ. ಎಳೆವಾದರೆ ಚೆನ್ನಾಗಿರ್ತವೆ ಜವಳಿಕಾಯಿ ಪಲ್ಯಕ್ಕೆ. ರೊಟ್ಟಿ ಪಲ್ಯ ಚೆನ್ನಾಗಿರುತ್ತೆ. ಓಪನ್ನಾಗೆ ಬೇಯಿಸ್ಕೋಬೇಕಿದ್ನ, ಈ ಸ್ಮೆಲ್ಲೆಲ್ಲ ಹೋಗುತ್ತೆ. ಈಗ ಒಂದೆರಡು ಕುದಿ ಕುದ್ರೆ ಸಾಕು. ಚೆನ್ನಾಗಿ ಕುದೀತಾ ಇದ್ದಾವೆ ನೋಡ್ರಿ. ಈ ಥರ ಈಗ ಮೆತ್ತಗಾಗಿದ್ದಾವೆ ನೋಡಬೇಕು. ಇನ್ನು ಸ್ವಲ್ಪ ಬೇಯಬೇಕು. ಬೆಂದಿದ್ದಾವೆ. ಈಗ ಅವನ್ನೆಲ್ಲ ನೀರು ಬಸ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಲಿ ಸ್ವಲ್ಪ. ನನ್ನ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗ ಅವನ್ನೆಲ್ಲ ಬಸ್ತು ಇಟ್ಕೋಬೇಕು. ನೀರೆಲ್ಲ ತೆಗಿಬೇಕು ಅದನ್ನು. ಆ ನೀರೆಲ್ಲ ತೆಗೆದುಬಿಟ್ರೆ ಆ ಒಗರು ಇರುತ್ತಲ್ವ, ಅದೆಲ್ಲ ಹೋಗ್ಬಿಡುತ್ತೆ ಜವಳಿಕಾಯ್ದು. ಡ್ರೈ ಪಲ್ಯ ಮಾಡಬೇಕು ಅಂದರೆ ಈ ಥರನೇ ಮಾಡಬೇಕು. ನೀವು ರಸಪಲ್ಯದ ಥರ ಮಾಡಬೇಕು ಅಂದರೆ ಒಗ್ಗರಣೆಗೆ ಹಾಕಿಬಿಟ್ಟು ಜವಳಿಕಾಯಿನ ಅದಕ್ಕೆಲ್ಲ ಮಸಾಲೆ ಹಾಕಬೇಕು. ಎಣ್ಣೆ ಕಾದಿದೆ. ಈಗ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಜವಳಿಕಾಯಿ ಪಲ್ಯ. ಈಗ ಮೆಣಸಿನ್ಕಾಯಿ, ಕರಿಬೇವು, ನೀರುಳ್ಳಿ ಎಲ್ಲ ಒಗ್ಗರಣೆ ಹಾಕೋಣ. ಸ್ವಲ್ಪ ನೀರುಳ್ಳಿ ಮೆಣಸಿನ್ಕಾಯಿ ಫ್ರೈ ಮಾಡೋಣ ಎಣ್ಣೆಯಲ್ಲಿ. ಒಣ ಪಲ್ಯ, ಡ್ರೈ ಪಲ್ಯ, ಈ ರಸಪಲ್ಯನೂ ಮಾಡ್ಬೋದು ಇದರಲ್ಲಿ. ಇದು ಬೆಂದಿದ್ದಾವೆ ನೀರುಳ್ಳಿ, ಹಸಿಮೆಣಸಿನ್ಕಾಯಿ. ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡೋಣ. ಈಗ ಜವಳಿಕಾಯಿ ಬಸ್ಕೊಂಡಿರೋನೆಲ್ಲ ಹಾಕ್ತಾಯಿದ್ದೀನಿ. ನೀರನ್ನೆಲ್ಲ ತೆಗೆದಿದ್ದೀನಿ, ನೀರು ಬಸ್ತಿದ್ದೀನಿ. ಇವು ಕುಕ್ಕರಲ್ಲಿ ಇಟ್ಬಿಟ್ರೆ ಭಾಳ ಮೆತ್ತಗಾಗ್ತವೆ ಪಲ್ಯ, ಚೆನ್ನಾಗಿರಲ್ಲ. ಒಂಥರ ಮುದ್ದೆ ಆದಂಗೆ ಆಗ್ತವೆ. ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಉಪ್ಪಿನಂಶ ಎಲ್ಲ ಬಸ್ದಾಗ ನೀರಿನಲ್ಲಿ ಹೋಗಿರುತ್ತೆ, ಅದಕ್ಕೋಸ್ಕರ ಟೇಸ್ಟ್ ಬೇಕಲ್ಲ. ಈಗ ಒಂದು ಚಮಚ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ.
ಒಂದು ಚಮಚ ಅರಿಶಿನ ಪುಡಿ ಹಾಕೋಣ. ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಹೈ ಫ್ಲೇಮ್ ಇಡಬಾರ್ದು. ಇದು ಡ್ರೈ ಪಲ್ಯ ಆಗಿರೋದ್ರಿಂದ ಬೇಗನೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ಸ್ಮೆಲ್ಲು ಚೆನ್ನಾಗಿರಲ್ಲ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದನ್ನೆಲ್ಲನ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಲೋ ಫ್ಲೇಮ್ ಇಟ್ಕೊಂಡು. ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಕಡಲೆಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಗೂರೆಳ್ಳು ಇಲ್ಲ ಕುರಸನಿ ಪುಡಿ ಹಾಕಿದ್ರು ಇದಕ್ಕೆ ತುಂಬ ಚೆನ್ನಾಗಿ ಶೂಟ್ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಕಡಲೆಪುಡಿ ಹಾಕ್ತಾಯಿದ್ದೀನಿ. ಕಡಲೆಪುಡಿನಾದರೂ ಹಾಕ್ಕೊಳ್ಬೋದು, ಕುರಸನಿ ಪುಡಿ ಆದರೂ ಹಾಕ್ಕೊಬೋದು. ಎಲ್ಲ ಮಿಕ್ಸ್ ಮಾಡೋಣ. ಈ ಥರ ಎಲ್ಲ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಬರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡಬೇಕು. ಈಗ ರೆಡಿ ಆಯಿತು ಪಲ್ಯ. ಈಗ ರೊಟ್ಟಿ ಬೇಯಿಸ್ಕೊಳ್ತೀನಿ. ಒಂದೇ ಒಂದು ರೊಟ್ಟಿ ಹಾಕ್ತೀನಿ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಸ್ವಲ್ಪ ರೊಟ್ಟಿಗೆ ನೀರು ಹಚ್ಚೋಣ. ರೊಟ್ಟಿ ಚಪಾತಿ ನೆಂಚ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಬರುತ್ತೆ. ರೊಟ್ಟಿ ಬೇಯಿಸ್ತಾ ಇದ್ದೀನಿ. ಈಗ ಆಯ್ತು ನೋಡ್ರಿ ರೊಟ್ಟಿ. ಈಗ ರೊಟ್ಟಿ, ಪಲ್ಯ, ಸೌತೆಕಾಯಿ ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.